ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾನ್ಸ್ ವ್ಲಾಗ್ಸ್. ಗೈಸ್, ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 10:30 ಆಗಿದೆ ನೈಟ್. ಸೊ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಪ್ರಿಪರೇಷನ್ಸ್ ಎಲ್ಲ ಇವತ್ತೇ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬೇಸಿಕಲಿ. ಸೊ ಇವಾಗ ಬ್ಯಾಕ್ ಡ್ರಾಪ್ ಎಲ್ಲ ರೆಡಿ ಮಾಡ್ಕೋಬೇಕು. ಫಸ್ಟ್ ಅದೇ ಅಲ್ವಾ. ಸೊ ಅದು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತಿಂದ ನಾಳೆವರೆಗೂ ಕ್ಯಾಪ್ಚರ್ ಮಾಡೋಣ, ಹೆಂಗೆಲ್ಲ ದೇವ್ರಿಗೆ ರೆಡಿ ಮಾಡ್ತೀವಿ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ವಿ. ನೋಡೋಣ, ಒಂದೊಂದೇ ತೋರಿಸ್ತೀನಿ ಹೇಗೆ ನಮ್ಮನೆ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಬನ್ನಿ ಗೈಸ್, ನಾವು ಸುಮ್ಮನೆ ಆರ್ಟಿಫಿಷಿಯಲ್, ಐ ಮೀನ್ ನಾಟ್ ಆರ್ಟಿಫಿಷಿಯಲ್, ಏನಂದರೆ ಸುಮ್ಮನೆ ಡೆಕೋರ್ ಎಲ್ಲ ಬರುತ್ತಲ್ಲ ಗೈಸ್, ರೆಡಿಮೇಡ್ ಡೆಕೋರ್ ಅದೆಲ್ಲ ತಂದು ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ನಾವೇ ಮಾಡೋಣ ಅಂತ ಈ ಥರ ಏನು ಎಲೆ ಏನಿದು ಬೇರೆ ಏನಿದು ಈಗೇನಿದು ಮಾವಿನ ಎಲೆ ತಂದಿದ್ದೀವಿ. ಈ ಮಾವಿನ ಎಲೆಯಲ್ಲಿ ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ಮಾಡಬೇಕು. ಈಗ ಡೆಕೋರು ಸ್ಟಾರ್ಟ್ ಮಾಡ್ತೀವಿ. ಈಗ ನೋಡೋಣ, ನಾನು ಅನ್ಕೊಂಡಿರೋದು ಒಂದು ಗೈಸ್, ರೀಲ್ಸಲ್ಲೆಲ್ಲ ನೋಡ್ಬಿಟ್ಟು ಬರುತ್ತೆ ಅಂತ ಅನ್ಕೊಂಡು ತಂದಿದ್ದೀನಿ. ಬಟ್ ಬಂದಿಲ್ಲ ಅಂದರೆ ಏನು ಮಾಡೋದು ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಗೈಸ್, ಮಾವಿನ ಎಲೆಲ್ಲ ಗಮ್ಮಂತ ಇದೆ ಗೈಸ್. ಈ ಥರ ಲೈಕ್ ಫಸ್ಟು ತೋರಣ ಕಟ್ಕೊಳ್ಳೋಣ ಅಂತ ಅದೇ ತೋರಣ ಥರ ಡೆಕೋರ್ ಮಾಡ್ತಾ ಇದೀವಿ. ಗೈಸ್, ಇವಾಗ ತೋರಣ ಆಯಿತು. ಇನ್ನೊಂದು ನೋಡಿದ್ದೆ ಗೈಸ್ ರೀಲ್ಸಲ್ಲಿ, ಅಂದರೆ ಲೈಕ್ ಇಲ್ಲಿ ಮಧ್ಯ ಏನಾದರೂ ಮಾಡಬೇಕಲ್ಲ ಡೆಕೋರು. ಸೊ ಇಲ್ಲಿ ನೋಡಿ, 3 ಎಲೆ ತೊಗೋಬೇಕು. 3 ಎಲೆ ತೊಗೊಂಡು ಈ ಥರ ಕ್ರಾಸ್ ಮಾಡಿ ಒಂದು ಸ್ಟೇಪ್ಲರ್ ಹೊಡಿಬೇಕು ಗೈಸ್. ಹಿಂಗೆ ಸ್ಟೇಪ್ಲರ್ ಹೊಡೆದ್ಬಿಟ್ಟು ಇಲ್ಲಿ ಹೂವು ಹಾಕ್ಬೇಕು ಗೈಸ್. ಹಿಂಗೆ ಹಾಕಬೇಕು ಅನ್ನೋದು ನೋಡ್ಬೇಕು, ಏನು ಹಾಕಿದ್ರೆ ಕೂರುತ್ತೆ ಅನ್ನೋದು ನೋಡ್ಬೇಕು ಗೈಸ್. ಈಗ ನೋಡೋಣ, ಹೂವು ತೊಗೊಂಡು ಫಿಕ್ಸ್ ಮಾಡ್ಬೇಕು. ಹೆಂಗೆ ಮಾಡೋದು? ಡಬಲ್ ಸೈಡೆಡ್ ಪ್ಲಾಸ್ಟರ್ ಮೋಸ್ಟ್ಲಿ ವರ್ಕ್ ಆಗುತ್ತೆ ಅನ್ಸುತ್ತೆ. ಈ ಥರ ಹಾಕಿ ಅಂಟಿಸ್ಬೇಕು. ನೋಡಿ ಗೈಸ್, ನನ್ನ ತಮ್ಮ ಮತ್ತು ನಮ್ಮಮ್ಮ ಇದು ರೆಡಿ ಮಾಡ್ತಿದ್ದಾರೆ, ಲೈಕ್ ಶೋ ಫ್ಲವರ್ಸ್ ಇದಕ್ಕೆ. ಆ್ಯಂಡ್ ನನ್ನ ತಮ್ಮಗೆ ಅವ್ನ ಫೇಸ್ ತೋರಿಸೋದು ಇಷ್ಟ ಆಗಲ್ಲ ಗೈಸ್. ಸೊ ಅವನ್ನ ಕ್ಯಾಪ್ಚರ್ ಮಾಡ್ತಾ ಇರಲ್ಲ. ಸೊ ಅವನ್ನ ಮಾಡೋಕ್ಕೋದ್ರೆ ನಮ್ಮಮ್ಮನೂ ಕಾಣಿಸ್ತಾರೆ. ಅದಕ್ಕೆ ಅಂದರೆ ಸಾರಿ, ನಮ್ಮಮ್ಮನ ಮಾಡೋಕ್ಕೋದ್ರೆ ಅವನು ಕಾಣಿಸ್ತಾರೆ. ಸೊ ನಮ್ಮಮ್ಮನೂ ತೋರ್ಸೋಕ್ಕಾಗಲ್ಲ ಗೈಸ್. ಇನ್ನೊಂದು ಮತ್ತೆ ನಾಳೆ ಯಾವಾಗಾದ್ರೂ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಗೈಸ್, ಬ್ಯಾಕ್ ಡ್ರಾಪ್ ರೆಡಿ ಆಗಿದೆ. ನಾನು ಹೇಳಿದ್ನಲ್ಲ ಗೈಸ್, ಆ ಫ್ಲವರ್. ಸೊ ಅದು ಕರೆಕ್ಟಾಗಿ ಬಂದಿದೆ, ತೋರಿಸ್ತೀನಿ ನೋಡಿ. ಇಷ್ಟೇ ಮಿನಿಮಲ್ ಡೆಕೋರ್ ಗೈಸ್, ಮುಗೀತು. ಸೊ ಇವಾಗ ಇದನ್ನು ಮಾಡಿ ಮಲ್ಕೊತೀವಿ ಗೈಸ್. ನೆಕ್ಸ್ಟು ಬೆಳಗ್ಗೆಗೆ ಮಿಕ್ಕಿದೆಲ್ಲ ಮಾಡಿಕೊಂಡು ಪೂಜೆ ಮಾಡೋದು. ಓಕೆ, ತೋರಿಸ್ತೀನಿ, ಬೆಳಗ್ಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಸೊ ಇವಾಗ ಈ ಡೆಕೋರ್ ಎಲ್ಲ ಮಾಡಿ ಆಗಿದೆ ಗೈಸ್. ಇವಾಗ ಸ್ಯಾರಿ ಡ್ರಾಪಿಂಗ್ ಮಾಡಬೇಕು. ಸೊ ತೋರಿಸ್ತೀನಿ ಹೆಂಗೆ ಸೀರೆ ಉಡಿಸ್ತೀನಿ ದೇವರಿಗೆ ಅಂತ. ಬನ್ನಿ. ಮತ್ತೆ ತುಂಬ ಕಷ್ಟ ಗೈಸ್ ಸೀರೆ ಉಡ್ಸೋದು. ಏಪ್ಪ ಇವಾಗ ಇದ್ರ ಮೇಲೆ ಈ ಕಲಶ ಇಡಬೇಕು ಗೈಸ್. ಹಿಂಗೆ ಇಡ್ಬೋದಲ್ಲಮ್ಮ, ಇಡೋಕ್ಕಾಗಲ್ಲ. ಆಗಲ್ಲ. ನೋಡಿ ಗೈಸ್, ಎಂತ ಕೋಲ್ ಯೂಸ್ ಮಾಡ್ತಿದ್ದೀವಿ ಕಟ್ಟಕ್ಕೆ. ಇದು ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ ಏನೋ ತಗೊಂಡಿರೋದು, ಯಾವುದೋ ಸಾಂಗ್ಗೆ. ಕೋಲನ್ನ ಕೋಲಿ ಅಂತ ಅನ್ಕೊಂಡು ಆಡಿದ್ದು ಅಷ್ಟೇ. ಇವಾಗ ಇದು ಕಟ್ಟಬೇಕು ಗೈಸ್. ಇದು ಕಟ್ಟಿ ಇದ್ರ ಮೇಲೆ ಹೆಂಗೆ ಏನೋ ಮಾಡಬೇಕು, ಮಾಡೋಣ. ಫೈನಲ್ ಲುಕ್ ಹೀಗಿದೆ ನೋಡಿ, ಎಲ್ಲ ಫಿನಿಶ್ ಆಗಿದೆ. ನೆಕ್ಸ್ಟ್ ಇನ್ನ ಕಲಶ ಇಟ್ಟು ತಟ್ಟೆ ಇಡಬೇಕು, ಅದೆಲ್ಲ ಹೂವು ಹಣ್ಣು ಎಲ್ಲ ಇಡಬೇಕು ಗೈಸ್ ಅಷ್ಟೇ. ಅದೆಲ್ಲ ಆದ್ಮೇಲೆ ಪೂಜೆ ಮಾಡಬೇಕು. ನಾವು ರೆಡಿಯಾಗಿ ಪೂಜೆ ಮಾಡಬೇಕು ಗೈಸ್. ನಾನು ರೆಡಿ ಆಗಿದ್ದೀನಿ, ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ದೇವ್ರಿಗೂ ಕೂಡ ಎಲ್ಲ ರೆಡಿ ಮಾಡಾಯ್ತು ಗೈಸ್. ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು. ತೋರಿಸ್ತೀನಿ ಬನ್ನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗೈಸ್. ಇವಾಗಷ್ಟೇ ನಮ್ಮ ಮನೆ ಪೂಜೆ ಮುಗಿಸಿದೀವಿ. ನೆಕ್ಸ್ಟು ಊಟ ಮಾಡಬೇಕು ಗೈಸ್ ಅಷ್ಟೇ. ಊಟ ನಮ್ಮನೆ ಸ್ಪೆಷಲ್ ತೋರಿಸ್ತೀನಿ ಏನೇನು ಮಾಡಿದ್ದಾರೆ ಅಂತ. ಯೂಶಲಿ ಒಬ್ಬಟ್ಟೆ ಗೈಸ್ ಮಾಡೋದು, ಬೇಳೆ ಒಬ್ಬಟ್ಟು.
ನಮ್ಮನೆ ಸ್ಪೆಷಲ್ ಯಾವಾಗೂ ಅದೇ. ಗೈಸ್ ಇದೇ ನಮ್ಮನೆ ಹಬ್ಬದ ಸ್ಪೆಷಲ್. ಇದು ಬೇಳೆ ಒಬ್ಬಟ್ಟು, ಇದು ಕೋಸಂಬರಿ, ಇದು ಕಡಲೆಬೇಳೆ ಪಲ್ಯ, ಇದು ಚಿತ್ರಾನ್ನ, ಆಮೇಲೆ ಇದು ಹೋಳಿಗೆ ರಸ ಹೋಳಿಗೆ ರಸ ಮತ್ತೆ ರೈಸ್. ಇದು ಮತ್ತೆ ಇದ್ರ ಕಾಂಬಿನೇಷನ್ ಸಕ್ಕದಾಗಿರುತ್ತೆ ಗೈಸ್. ಕಡಲೆಬೇಳೆ ಪಲ್ಯ ಮತ್ತೆ ಹೋಳಿಗೆ ನಮ್ಮ ಕಡೆನೇ ಅನ್ಸುತ್ತೆ ಗೈಸ್ ತಿನ್ನೋದು. ಫುಲ್ ಸಕ್ಕದಾಗಿರುತ್ತೆ. ನಮ್ಮಪ್ಪ ಅವರು ರೂಢಿ ಮಾಡಿರೋದು. ಗೈಸ್ ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ ಗೈಸ್. ಎಲ್ಲ ಟಯರ್ಡ್ ಆಗಿದ್ವಿ. ಮತ್ತೆ ಸಾಯಂಕಾಲ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಈವ್ನಿಂಗ್ ಪೂಜೆ ಮಾಡಿದ್ವಿ. ಸೊ ಇದನ್ನ ಕಟ್ಟೋದೇ ಮರ್ತೋಗಿದ್ವಿ ಗೈಸ್. ಮತ್ತೆ ಸಾಯಂಕಾಲ ಪೂಜೆಲಿಟ್ಟು ಮತ್ತೆ ಪೂಜೆ ಮಾಡಿ ಕಟ್ಕೊಂಡಿದ್ದು. ಆಮೇಲೆ ಎಲ್ಲ ಅರ್ಶಿನ ಕುಂಕುಮಕ್ಕೆಲ್ಲ ಬರ್ತಾ ಇದ್ದಾರೆ ಗೈಸ್. ಸೊ ಇಲ್ಲೇ ಕೂತಿದ್ದೀನಿ. ನಮ್ಮಮ್ಮ ಆಚೆ ಹೋಗಿದ್ದಾರೆ, ನಮ್ಮ ಅಪ್ಪ ಅಮ್ಮ ಬೇರೆ ಅಂದ್ರೆ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗಿದ್ದಾರೆ. ನಾನು ಇಲ್ಲೇ ಕೂತಿದ್ದೀನಿ ಗೈಸ್. ನಾವು ಹೋಗೋಣ ಅಂದ್ರೆ ಮಳೆ ಬೇರೆ ಬರ್ತಾ ಇದೆ. ಏನಕ್ಕೆ ಮಳೆ ಬರುತ್ತೆ ಅಂತ ಹೇಳಿ ಗೈಸ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಂಗಂತೂ ಗೊತ್ತಿಲ್ಲ. ಏನೇನೋ ಹೇಳ್ತಾರೆ, ಅದೆಲ್ಲ ನಿಜನೋ ಸುಳ್ಳೋ ಕೂಡ ಗೊತ್ತಿಲ್ಲ. ನೋಡಿ ಗೈಸ್ ಈವ್ನಿಂಗ್ ಲುಕ್. ಇಲ್ಲಿ ಲೈಟ್ಸ್ ಎಲ್ಲ ಫಿಕ್ಸ್ ಮಾಡಿದೀವಿ ಗೈಸ್, ಫೋಕಸ್ ಲೈಟ್ಸ್ ತರ. ಅಂದ್ರೆ ನಮ್ಮನೆ ಟ್ಯೂಬ್ ಲೈಟ್ ಸ್ವಲ್ಪ ಡಲ್ ಅಂತ ಈ ತರ ಲೈಟ್ ಫಿಕ್ಸ್ ಮಾಡಿರೋದು ಗೈಸ್. ಇದು ನನ್ನ ತಮ್ಮನ ಐಡಿಯಾ ಬೇಸಿಕಲಿ. ಅವನೇ ಏನೋ ತಲೆ ಓಡಿಸಿ ಯಾವ್ದೋ ಕಾಲದಲ್ಲಿ ತಂದಿರೋ ಲೈಟ್ಸ್ ನ ಇವಾಗ ಯೂಸ್ ಮಾಡ್ಕೊಂಡಿದೀವಿ ಗೈಸ್ ಅಷ್ಟೇ. ನೋಡಿ, ಸೊ ದೇವ್ರು ಚೆನ್ನಾಗಿ ಕಾಣಿಸ್ಲಿ ಅಂತ. Today Varmalakshmi festival. We will keep Varamalakshmi. Thank you. How is your Varmalakshmi? Show me. See there. Yeah, you did. You did something. No, my mother did. You didn't even help, no? No, I helped. I know. I did coins. What coin? That coin it will be no. Like Oh, that pasting thing. Yeah. Stay. ಅಷ್ಟೇ. Hi, thank you. Bye bye. ಕಣ್ಣೋಳೆ ಕಮಲದ ಮಗದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಸೊ ಗೈಸ್ ಲೈಕ್ ಇದೇ ಫಸ್ಟ್ ನಾವು ಹಾಲಲ್ಲಿ ಕುಣಿಸಿರೋದು. ಇಷ್ಟು ವರ್ಷ ಕೂಡ ನಾವು ದೇವ್ರ ಮನೇಲಿ ಕಲಶಗೆ ರೆಡಿ ಮಾಡ್ತಾ ಇದ್ದಿದ್ದು. ಸೊ ತುಂಬಾ ಖುಷಿ ಆಯ್ತು ಗೈಸ್ ಈ ತರ ಮಾಡಿ. ಫಸ್ಟ್ ಟೈಮ್ ಬೇರೆ ಚೆನ್ನಾಗಿದೆ ಅಂತ ಎಷ್ಟೊಂದು ಜನ ಹೇಳಿದ್ರು. ಸೊ ಇಟ್ ವಾಸ್ ರಿಯಲಿ ಗುಡ್. ಅಂಡ್ ಟುಡೇ ಆಲ್ಸೋ ಇಟ್ ವಾಸ್ ಅ ವೆರಿ ಗುಡ್ ಡೇ ಅಂತ ಅನ್ಸ್ತು ಗೈಸ್ ಅಷ್ಟೇ. ಸೊ ನಾಳೆ ಇವತ್ತು ಕದಲ್ಸಿದೀವಿ. ಸೊ ನಾಳೆ ಬೆಳಗ್ಗೆ ಅದು ಪೂಜೆ ಮಾಡಿ ತೆಗಿಬೇಕು ಅಷ್ಟೇ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.